ಸಿಂಹ ರಾಶಿ, ಗುರು ಅಸ್ತ ಮತ್ತು ರಾಜಯೋಗ. ನಿಮ್ಮ ಅದೃಷ್ಟದ ಅಂತಿಮ 30 ದಿನಗಳು. ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. ಶ್ರೀ ಮಾತ್ರೇ ನಮಃ. ಸಿಂಹ ರಾಶಿಯ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಇಂದು ನಾವು ಸಿಂಹ ರಾಶಿಯವರ ಜೀವನದಲ್ಲಿ ಜುಲೈ 15 ರಿಂದ ಆಗಸ್ಟ್ 12 ರವರೆಗೆ ಸಂಭವಿಸಲಿರುವ ಒಂದು ಅತ್ಯಂತ ಮಹತ್ವದ ಜ್ಯೋತಿಷ್ಯ ವಿದ್ಯಮಾನದ ಬಗ್ಗೆ ಮಾತನಾಡಲಿದ್ದೇವೆ. ಆತ್ಮೀಯರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದೇವಗುರು ಬೃಹಸ್ಪತಿಯನ್ನು ಭಾಗ್ಯದ ಅಧಿಪತಿ ಎಂದು ಕರೆಯಲಾಗುತ್ತದೆ. ಆದರೆ ಈ ಒಂದು ತಿಂಗಳ ಕಾಲ, ಅಂದರೆ ಜುಲೈ 15 ರಿಂದ ಆಗಸ್ಟ್ 12 ರವರೆಗೆ ಗುರುದೇವನು ಸೂರ್ಯನ ಅತಿ ಹತ್ತಿರಕ್ಕೆ ಬಂದು ಅಸ್ತನಾಗುತ್ತಿದ್ದಾನೆ. ಸಿಂಹ ರಾಶಿಯವರೇ, ನೀವು ಹುಟ್ಟಿನಿಂದಲೇ ರಾಜಾದಿರಾಜರು. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿಯೇ ಸೂರ್ಯದೇವ. ಈಗ ನಿಮ್ಮ ರಾಶ್ಯಾಧಿಪತಿ ಸೂರ್ಯನ ಜೊತೆ ದೇವಗುರು ಬೃಹಸ್ಪತಿ ಒಂದೇ ಮನೆಯಲ್ಲಿ ಕುಳಿತಿದ್ದಾರೆ. ಈ ವಿಶೇಷ ವಿಡಿಯೋದಲ್ಲಿ ನಾವು ಗುರು ಅಸ್ತನಾದಾಗ ಸಿಂಹ ರಾಶಿಯವರ ಉದ್ಯೋಗ, ಹಣಕಾಸು, ಕುಟುಂಬ ಮತ್ತು ಆರೋಗ್ಯದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತದೆ ಎಂಬುದನ್ನು ಎಳೆಯಾಗಿ ತಿಳಿಯೋಣ. ವಿಶೇಷವಾಗಿ ನಿಮ್ಮ ರಾಶಿಗೆ ಸೂರ್ಯ, ಬುಧ, ಕುಜ ಮತ್ತು ಶುಕ್ರ ಎಂಬ 4 ಪ್ರಮುಖ ಗ್ರಹಗಳು ಹೇಗೆ ಫಲ ನೀಡುತ್ತಿವೆ ಎಂಬುದನ್ನು ವಿವರವಾಗಿ ಚರ್ಚಿಸೋಣ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಯಾಕೆಂದರೆ ಅರ್ಧ ಮಾಹಿತಿ ಜೀವನದ ಹಾದಿಯನ್ನು ತಪ್ಪಿಸಬಹುದು. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಗುರು ಅಸ್ತದ ರಹಸ್ಯ. ಸಿಂಹ ರಾಶಿಯವರ ಮೇಲೆ ಪ್ರಭಾವ. ಬಂಧುಗಳೇ, ಗುರು ಅಸ್ತ ಎಂದರೆ ಏನು ಎಂದು ಮೊದಲು ಸರಳವಾಗಿ ತಿಳಿಯೋಣ. ಗುರುವು ಈಗ 9 ಡಿಗ್ರಿಯಲ್ಲಿದ್ದರೆ ಸೂರ್ಯನು 29 ಡಿಗ್ರಿಯಲ್ಲಿದ್ದಾನೆ. ಸೂರ್ಯನ ಪ್ರಚಂಡ ಶಕ್ತಿಯ ಮುಂದೆ ಗುರುವು ಸ್ವಲ್ಪ ಮಂಕಾಗಿ ಕಾಣುತ್ತಾನೆ. ಸಿಂಹ ರಾಶಿಯವರಿಗೆ ಈ ಸೂರ್ಯ ಮತ್ತು ಗುರುಗಳ ಮಿಲನವು ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ, ಅಂದರೆ ವ್ಯಯಸ್ಥಾನದಲ್ಲಿ ನಡೆಯುತ್ತಿದೆ. ಸೂರ್ಯನು 12ನೇ ಮನೆಯಲ್ಲಿದ್ದಾಗ ಕೆಲವು ಸಮಸ್ಯೆಗಳು ಬರುವುದು ಸಹಜ. ಆಫೀಸ್ನಲ್ಲಿ ನಿಮ್ಮ ಬೆನ್ನ ಹಿಂದೆ ಗುಂಡಿ ತೋಡುವ ರಹಸ್ಯ ಶತ್ರುಗಳು ಹೆಚ್ಚಾಗಬಹುದು. ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದರೂ ಅದರ ಕ್ರೆಡಿಟ್ ಅಥವಾ ಮೆಚ್ಚುಗೆಯನ್ನು ಬೇರೆಯವರು ಪಡೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೂ ಅಂತರ್ಗತ ಶತ್ರುಗಳ ಭಯವಿರುತ್ತದೆ. ಆದರೆ ಗುರುವು ಇಲ್ಲೇ ಅಸ್ತನಾಗಿರುವುದರಿಂದ ನಿಮಗೆ ಒಂದು ಲಾಭವಿದೆ. ಗುರುವು ಇಲ್ಲಿ ಫೋಕಸ್ ಕೇಳುತ್ತಿದ್ದಾನೆ. ಒಂದು ಕತ್ತಲೆ ಕೋಣೆಯಲ್ಲಿ ಸಣ್ಣ 0 ವಾಟ್ ಬಲ್ಬ್ ಇದ್ದರೆ ನೀವು ಹೇಗೆ ವಸ್ತುಗಳನ್ನು ಹುಡುಕುತ್ತೀರೋ ಹಾಗೆಯೇ ಈ ಒಂದು ತಿಂಗಳು ನೀವು ಪ್ರತಿ ಹೆಜ್ಜೆಯನ್ನು ಜಾಗರೂಕತೆಯಿಂದ ಇಡಬೇಕು. ಸರಿಯಾದ ಗಮನ ಹರಿಸಿದರೆ ಈ ವ್ಯಯಸ್ಥಾನವೇ ನಿಮಗೆ ವಿದೇಶಿ ಯೋಗ ಅಥವಾ ಹೊಸ ಹೂಡಿಕೆಗೆ ದಾರಿ ಮಾಡಿಕೊಡುತ್ತದೆ. ಬುಧನ ಮಹಾಕೃಪೆ. ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋಗಾಕಾಂಕ್ಷಿಗಳಿಗೆ ಸುವರ್ಣ ಕಾಲ. ಸಿಂಹ ರಾಶಿಯವರೇ, ಒಂದು ಅದ್ಭುತ ಸುದ್ದಿ ಇದೆ. ನಿಮ್ಮ ರಾಶಿಗೆ ಬುಧನು 11ನೇ ಸ್ಥಾನದಲ್ಲಿ ಲಾಭಸ್ಥಾನ ಅತ್ಯಂತ ಪ್ರಬಲವಾಗಿದ್ದಾನೆ. ಬುಧನು ಈ ಸ್ಥಾನದಲ್ಲಿದ್ದಾಗ ಸಿಂಹ ರಾಶಿಯವರಿಗೆ ಅಭೂತಪೂರ್ವ ಯಶಸ್ಸು ಸಿಗಲಿದೆ. ವಿದ್ಯಾರ್ಥಿಗಳಿಗೆ, ಸಿಂಹ ರಾಶಿಯ ವಿದ್ಯಾರ್ಥಿಗಳಿಗೆ ಇದು ಸುವರ್ಣ ಕಾಲ. ನೀವು ಅಷ್ಟೇನೂ ಕಷ್ಟಪಡದಿದ್ದರೂ ಪರೀಕ್ಷೆಗಳಲ್ಲಿ ಉತ್ತಮ ಶ್ರೇಣಿ ಮತ್ತು ರ್ಯಾಂಕ್ ಪಡೆಯುತ್ತೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ನಿರುದ್ಯೋಗಿಗಳಿಗೆ, ಕೆಲಸ ಹುಡುಕುತ್ತಿರುವವರಿಗೆ ಈ 11 ದಿನಗಳು ಅಥವಾ ಈ ಒಂದು ತಿಂಗಳು ವರದಾನದಂತಿವೆ. ಹೆಚ್ಚಿನ ತಯಾರಿ ಇಲ್ಲದಿದ್ದರೂ ಇಂಟರ್ವ್ಯೂನಲ್ಲಿ ನೀವು ಗೆದ್ದು ಹೈ ಪ್ಯಾಕೇಜ್ ಇರುವ ಕೆಲಸ ಪಡೆಯುವಿರಿ. ವ್ಯಾಪಾರ, ಉದ್ಯೋಗದಲ್ಲಿ ಸೂರ್ಯನ ಬಲವಿಲ್ಲದ ಕಾರಣ ಸ್ವಲ್ಪ ಟೆನ್ಷನ್ ಇರಬಹುದು. ಆದರೆ ಹೊಸ ಉದ್ಯೋಗ ಪಡೆಯಲು ಮತ್ತು ವ್ಯಾಪಾರದಲ್ಲಿ ಊಹೆಗೂ ಮೀರಿ ಲಾಭ ಗಳಿಸಲು ಬುಧನ ಬಲ ಭರ್ಜರಿಯಾಗಿದೆ. ಕುಜನ ಅಡೆತಡೆಗಳು ಮತ್ತು ಎಚ್ಚರಿಕೆಗಳು. ಬಂಧುಗಳೇ, ಈ ಸಮಯದಲ್ಲಿ ಕುಜದೇವನು ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ವ್ಯತಿರಿಕ್ತವಾಗಿ ಸಂಚರಿಸುತ್ತಿದ್ದಾನೆ. ರಿಯಲ್ ಎಸ್ಟೇಟ್, ಈ ಕ್ಷೇತ್ರದಲ್ಲಿ ಇರುವವರಿಗೆ ಕೊನೆಯ ಕ್ಷಣದಲ್ಲಿ ಡೀಲ್ಗಳು ರದ್ದಾಗಬಹುದು ಅಥವಾ ಕೆಲಸದಲ್ಲಿ ತುಂಬಾ ಟೆನ್ಷನ್ ಇರಬಹುದು. ಬಿಸಿನೆಸ್, ಹೋಟೆಲ್, ರೆಸ್ಟೋರೆಂಟ್, ಅಕ್ಕಿ, ಒಣ ಮೆಣಸಿನಕಾಯಿ ಅಥವಾ ತಾಮ್ರದ ವ್ಯಾಪಾರ ಮಾಡುವವರಿಗೆ ಈ ಸಮಯ ಅಷ್ಟು ಲಾಭದಾಯಕವಾಗಿರುವುದಿಲ್ಲ. ವ್ಯಾಪಾರವು ಸಾಧಾರಣವಾಗಿ ನಡೆಯುತ್ತದೆ. ಪರಿಹಾರಗಳು. ಈ ಕುಜ ದೋಷ ಹೋಗಲಾಡಿಸಲು ಕಡಲೆ ಕಾಳುಗಳನ್ನು ನೆನೆಸಿ ಬೆಲ್ಲದೊಂದಿಗೆ ಬೆರೆಸಿ ಹಸುವಿಗೆ ತಿನ್ನಿಸಿ. ಕುಜನ ಅಧಿಷ್ಠಾನ ದೈವ ಸುಬ್ರಹ್ಮಣ್ಯ ಸ್ವಾಮಿಯ ಓಂ ಶರವಣ ಭವಾಯ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ. ಸುಬ್ರಹ್ಮಣ್ಯ ಕರಾವಲಂಬ ಸ್ತೋತ್ರವನ್ನು ಕೇಳುವುದು ಕೂಡ ಬಹಳ ಒಳ್ಳೆಯದು. ಶುಕ್ರನ ರಾಜಯೋಗ, ಜನಾಕರ್ಷಣೆ ಮತ್ತು ಸುಖಭೋಗ. ಸಿಂಹ ರಾಶಿಯವರೇ, ಶುಕ್ರನು ನಿಮ್ಮ ಜನ್ಮಸ್ಥಾನದಲ್ಲಿ 1ನೇ ಮನೆಯಲ್ಲಿ ಅನುಕೂಲಕರ ಫಲಗಳನ್ನು ನೀಡುತ್ತಿದ್ದಾನೆ. ಆಕರ್ಷಣೆ. ನಿಮ್ಮ ವ್ಯಕ್ತಿತ್ವದ ಸೆಳೆತ ಹೆಚ್ಚಾಗುತ್ತದೆ. ಜನರು ನಿಮ್ಮತ್ತ ಸುಲಭವಾಗಿ ಆಕರ್ಷಿತರಾಗುತ್ತಾರೆ. ಮಹಿಳೆಯರ ಬೆಂಬಲ ಮತ್ತು ಸಹಕಾರ ನಿಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ. ಸೌಕರ್ಯಗಳು. ಮನೆಗೆ ಬೇಕಾದ ಐಷಾರಾಮಿ ವಸ್ತುಗಳನ್ನು ಖರೀದಿಸುವಿರಿ. ಕುಟುಂಬದಲ್ಲಿ ಪರಸ್ಪರ ಪ್ರೀತಿ ಮತ್ತು ಸಾಮರಸ್ಯ ವೃದ್ಧಿಯಾಗಲಿದೆ. ಭೋಜನ ಭಾಗ್ಯ. ರುಚಿಕರವಾದ ಮೃಷ್ಟಾನ್ನ ಭೋಜನ ಸವಿಯುವ ಯೋಗವಿದೆ. ಟೆಕ್ಸ್ಟೈಲ್, ಲೇಡೀಸ್ ಎಂಪೋರಿಯಂ ಅಥವಾ ಬುಟಿಕ್ ವ್ಯವಹಾರ ಮಾಡುವವರಿಗೆ ಮತ್ತು ಕಲಾಕ್ಷೇತ್ರದಲ್ಲಿ ಇರುವವರಿಗೆ ಈ ಸಮಯದಲ್ಲಿ ದೊಡ್ಡ ಯಶಸ್ಸು ಕಾದಿದೆ. ದಿನವಿಡೀ ಅದೃಷ್ಟಕ್ಕಾಗಿ ಅಷ್ಟಮಂಗಲ ರಹಸ್ಯಗಳು.
ಧರ್ಮಶಾಸ್ತ್ರಗಳ ಪ್ರಕಾರ ಬೆಳಿಗ್ಗೆ ಎದ್ದ ತಕ್ಷಣ ಕೆಲವು ವಿಶೇಷ ವಸ್ತುಗಳನ್ನು ನೋಡುವುದರಿಂದ ದಿನವಿಡೀ ಅದೃಷ್ಟ ಲಭಿಸುತ್ತದೆ. ಸಿಂಹ ರಾಶಿಯವರು ಇವುಗಳನ್ನು ಪಾಲಿಸಿ. ದರ್ಶನ: ಬೆಳಿಗ್ಗೆ ಎದ್ದ ಕೂಡಲೇ ಕಪಿಲ ಗೋವು, ದೀಪದ ಜ್ವಾಲೆ, ನೀರು, ಗುರುಗಳು, ಬಂಗಾರ ಅಥವಾ ಕನ್ನಡಿ ನೋಡುವುದು ಅತ್ಯಂತ ಶುಭ. ತಾಮ್ರದ ಪಾತ್ರೆ: ರಾತ್ರಿ ತಾಮ್ರದ ಪಾತ್ರೆಯಲ್ಲಿ ನೀರಿಟ್ಟು ಬೆಳಿಗ್ಗೆ ಎದ್ದ ಕೂಡಲೇ ಮೊದಲು ಆ ನೀರನ್ನು ಕಣ್ಣಿನಿಂದ ನೋಡಿ ನಂತರ ಕುಡಿಯಿರಿ. ಬಿಳಿ ಸಾಸಿವೆ: ಸಿದ್ಧಾರ್ಥಕ ಅಂದರೆ ಬಿಳಿ ಸಾಸಿವೆಯನ್ನು ಬೆಳಿಗ್ಗೆ ನೋಡುವುದರಿಂದ ಕಾರ್ಯಸಿದ್ಧಿಯಾಗುತ್ತದೆ. ಮುಕುಂದ ದರ್ಶನ: ಎದ್ದ ಕೂಡಲೇ ಭಗವಾನ್ ವಿಷ್ಣುವಿನ ಮುಕುಂದ ಸ್ವರೂಪವನ್ನು ನೋಡುವುದರಿಂದ ಸಕಲ ಪಾಪಗಳು ಮತ್ತು ದುಃಖಗಳು ದೂರವಾಗುತ್ತವೆ. ರಾತ್ರಿ ಶಿವನನ್ನು ಸ್ಮರಿಸಿ ಮಲಗಬೇಕು ಮತ್ತು ಬೆಳಿಗ್ಗೆ ವಿಷ್ಣುವನ್ನು ಸ್ಮರಿಸಿ ಎದ್ದೇಳಬೇಕು. ಸಿಂಹ ರಾಶಿಯವರೇ, ಸೂರ್ಯನ ವ್ಯತಿರಿಕ್ತ ಫಲಗಳನ್ನು ಹೋಗಲಾಡಿಸಲು ಪ್ರತಿದಿನ ಆದಿತ್ಯ ಹೃದಯಂ ಅಥವಾ ಸೂರ್ಯಾಷ್ಟಕ ಪಠಿಸಿ. ತಾಮ್ರದ ಚೊಂಬಿನಲ್ಲಿ ನೀರು ತೆಗೆದುಕೊಂಡು ಕೆಂಪು ಹೂವುಗಳನ್ನು ಹಾಕಿ ಸೂರ್ಯನಿಗೆ ಅರ್ಘ್ಯ ನೀಡಿ. ಓಂ ಸವಿತ್ರೇ ನಮಃ ಮಂತ್ರವನ್ನು 12 ಬಾರಿ ಅಥವಾ ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರಿ ಮಂತ್ರವನ್ನು 21 ಬಾರಿ ಜಪಿಸಿ. ಬಂಧುಗಳೇ, ಅಸ್ತ ಗುರುವಿನ ರಾಜಯೋಗದ ವಿಶೇಷ ಪ್ರಭಾವಗಳ ಮಾಹಿತಿ ಇದಾಗಿದ್ದು, ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ನಾರಾಯಣಾಯ ಎಂದು ಬರೆಯಿರಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸರ್ವೇ ಜನಾ ಸುಖಿನೋ ಭವಂತು. ಧನ್ಯವಾದಗಳು.